ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಪಾನಿಪುರಿ ಅಂದ್ರೆ ಎಲ್ಲಾರ್ಗೂ ತುಂಬಾ ಇಷ್ಟ. ಇವಾಗ ನಾನು ಕರ್ನಾಟಕ ಸ್ಟೈಲ್ ಪಾನಿಪುರಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ತರ ಮಾಡ್ಕೊಂಡು ತಿಂದ್ರೆ ನೀವು ಒಂದಲ್ಲ 2 ಪ್ಲೇಟ್ 3 ಪ್ಲೇಟ್ ಖಾಲಿ ಮಾಡ್ತೀರಾ. ಇವಾಗ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಒಂದ್ ಮಿಕ್ಸಿ ಜಾರ್ ತಗೊಳ್ಳಿ. 4 ಗ್ರೀನ್ ಚಿಲ್ಲಿನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಆಮೇಲೆ ಗಾರ್ಲಿಕ್ ಒಂದ್ ತಗೊಂಡಿದ್ದೀನಿ. ಗಾರ್ಲಿಕ್ 1 ಪೀಸ್, ಮತ್ತೆ ಶುಂಠಿ 2 ಚಿಕ್ಕ ಚಿಕ್ಕ ಪೀಸಲ್ಲಿ ಅದನ್ನು ಹಾಕೊಳ್ಳಿ. ಮತ್ತೆ ಇವಾಗ ನಾನು ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಮ್ಯಾಂಗೋನ ತಗೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಲೆಮನ್ ಕೂಡ ಹಿಂಡ್ಕೋಬಹುದು. ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಮತ್ತೆ ಪುದೀನ ಕೂಡ ಅರ್ಧ ಕಟ್ಟು ಎಲ್ಲ ಹಾಕೊಂಡು ಸ್ವಲ್ಪ ಸಾಲ್ಟ್, ನಿಮಗೆ ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕೊಳ್ಳಿ. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೊಳ್ಳಿ. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡ್ರೆ ಪಾನಿ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಇದು ಈ ತರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನ ಒಂದು ಬೌಲ್ ತಗೊಂಡು ರುಬ್ಬಿರೋದನ್ನೆಲ್ಲ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಶೋಧಿಸ್ಕೊಳ್ಳಿ. ಎಲ್ಲಾಂದ್ರೆ ಸ್ಪೂನ್ ತಗೊಂಡು ಚೆನ್ನಾಗಿ ಈ ತರ ಶೋಧಿಸ್ಕೊಳ್ಳಿ. ಇವಾಗೆಲ್ಲ ಗ್ರೈಂಡ್ ಮಾಡಿರೋದನ್ನೆಲ್ಲ ಅದಕ್ಕೆ ಹಾಕೊಂಡು ನೀರ್ ಸ್ವಲ್ಪ ಹಾಕೊಳ್ಳಿ. ಅದಕ್ಕೆ ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಳ್ಳಿ. ಅದು ಸ್ವಲ್ಪ ಟೇಸ್ಟ್ ನೋಡಿ, ಇನ್ನೊಂದ್ ಸ್ವಲ್ಪ ಸಾಲ್ಟ್ ಬೇಕು ಅಂದ್ರೆ ಮೇಲ್ಗಡೆ ಸಾಲ್ಟ್, ಮತ್ತೆ ಬ್ಲ್ಯಾಕ್ ಸಾಲ್ಟ್ ಬೇಕು ಅಂದ್ರೆ ಬ್ಲ್ಯಾಕ್ ಸಾಲ್ಟ್ ಕೂಡ ಅದಕ್ಕೆ ಹಾಕೊಳ್ಳಿ. ಇನ್ನೊಂದು ½ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಬೇಕು ನೋಡಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೂಂದಿ ಸ್ವಲ್ಪ, ಮತ್ತೆ ಹುಳಿ ನೋಡ್ಕೊಂಡು, ಮತ್ತೆ ಕೊತ್ತಂಬರಿ ಸ್ವಲ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ನೋಡ್ಕೊಂಡು ಲೆಮನ್ ಬೇಕು ಅಂದ್ರೆ ನೀವು ಸ್ವಲ್ಪ ಲೆಮನ್ ಹಾಕೋಬಹುದು, ಹುಳಿ ಇನ್ನೂ ಬೇಕು ಅನ್ಸಿದ್ರೆ. ಇವಾಗ ಪಾನಿ ರೆಡಿ ಆಗಿದೆ. ಇವಾಗ ಪೂರಿಗೆ ಏನೇನ್ ಐಟಮ್ ಬೇಕು ಫಿಲ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಪೂರಿನ ಮಧ್ಯದಲ್ಲಿ ಚೆನ್ನಾಗಿ ಈ ತರ ಹೋಲ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಬಟಾಣಿ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ನಾನು ಇದಕ್ಕೆ ಬಟಾಣಿ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದನ್ನ. ಬಟಾಣಿ ಮತ್ತೆ ಇವಾಗ ಆನಿಯನ್, ಎಲ್ಲದಕ್ಕೂ ಈ ತರ ಸ್ವಲ್ಪ ಸ್ವಲ್ಪ ಆನಿಯನ್ ಹಾಕೊಳ್ಳಿ. ಆನಿಯನ್ ಕೂಡ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಕೂಡ ತುರ್ದಿಟ್ಕೊಂಡಿದ್ದೀನಿ. ಅದನ್ನ ಕ್ಯಾರೆಟ್ನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ 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 ಕ್ಯಾರೆಟ್, ಮತ್ತೆ ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಖಾರದ ಪುಡಿನ ಸ್ವಲ್ಪ ಹಾಕೊಳ್ಳಿ, ತುಂಬಾ ಜಾಸ್ತಿ ಬೇಡ. ಸ್ವಲ್ಪ ಸಾಲ್ಟ್ ಕೂಡ ಸ್ವಲ್ಪ ಸ್ವಲ್ಪನೇ ಎಲ್ಲದಕ್ಕೂ ಈ ತರ ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಸೇವ್ ಕೂಡ ಅದ್ರ ಮೇಲೆ ಹಾಕೊಂಡು ಪಾನಿ ಮಾಡಿಟ್ಕೊಂಡಿದ್ದೀವಲ್ಲ ಆಲ್ರೆಡಿ, ಇವಾಗ ಪಾನಿ ಜೊತೆ ಅದನ್ನ ಸರ್ವ್ ಮಾಡೋಣ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.